ರಾಜ್ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಈ ದಿನದ ಬಿಗ್ ಬ್ಲಾಸ್ಟಿಂಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದನ್ನ ರಾಜ್ ನ್ಯೂಸ್ ನಿಮ್ಮ ಮುಂದೆ ತರ್ತಾ ಇದೆ. ಮಾಜಿ ಸಿಎಂ ತವರಲ್ಲಿ ಇದೆಂಥ ವ್ಯಾಪಾರ ವಹಿವಾಟು ಆಗ್ತಿದೆ ಅಂತೇಳಿ ನೀವು ಆಶ್ಚರ್ಯಪಟ್ಟರು ಆಶ್ಚರ್ಯವೇನಿಲ್ಲ. ಬಹಳ ದೊಡ್ಡ ಮಟ್ಟದ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇದೆಂಥ ವ್ಯಾಪಾರ ವಹಿವಾಟು ಅಂತೇಳಿ ನೀವು ನಿಬ್ಬೆರಗಾಗ್ತೀರ. ರಾಮನಗರದ ಹೃದಯ ಭಾಗದಲ್ಲಿ ರೋಷಾವೇಶವಾಗಿ ನಡೀತಾ ಇರುವ ದಂಧೆ ಒಂದರ ಬಗ್ಗೆ ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ಲಾಸ್ಟ್ ಮಾಡ್ತಾ ಇದೆ ರಾಜ್ ನ್ಯೂಸ್. ಮಾಜಿ ಸಿಎಂ ತವರಲ್ಲಿ ಇದೆಂಥ ವ್ಯಾಪಾರ ವಹಿವಾಟು ಅಂತೇಳಿ ನೀವು ಕೂಡ ಆಶ್ಚರ್ಯಚಕಿತರಾಗ್ತೀರಿ. ರಾಮನಗರದ ಹೃದಯ ಭಾಗದಲ್ಲಿ ರಾಜಾರೋಷವಾಗಿ ನಡೀತಾ ಇರುವ ದಂಧೆಯ ಬಗ್ಗೆ ನಿಮ್ಮ ಮುಂದೆ ತರ್ತಾ ಇದೆ ರಾಜ್ ನ್ಯೂಸ್ ಬಿಗ್ ಕವರ್ ಸ್ಟೋರಿ. ಇದು ರಾಜ್ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಕವರ್ ಸ್ಟೋರಿ. ಇದು ಬಿಗ್ ಬ್ಲಾಸ್ಟಿಂಗ್ ನ್ಯೂಸ್. ಮಾಜಿ ಸಿಎಂ ಅವರ ತವರಲ್ಲೇ ನಡೀತಾ ಇರುವಂತಹ ದಂಧೆಯ ಬಗ್ಗೆ ನೀವು ನೋಡಲೇಬೇಕು, ನೀವು ಕೇಳಲೇಬೇಕು. ರಾಜ್ ನ್ಯೂಸ್ ಅಂತದ್ದೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ತರ್ತಾ ಇದೆ. ಮಾಜಿ ಸಿಎಂ ತವರು ಕ್ಷೇತ್ರದಲ್ಲಿ ಇಂಥ ಒಂದು ದಂಧೆ ರಾಜಾರೋಷವಾಗಿ ನಡೀತಾ ಇದ್ರು ಕೂಡ ಯಾರ ಕಣ್ಣಿಗೂ ಬಿದ್ದಿಲ್ವಾ? ಹಾಗಾದ್ರೆ ಗ್ರಾಹಕರೇ ಎಚ್ಚರ ಎಚ್ಚರ ಎಚ್ಚರ, ಸ್ವಲ್ಪ ಯಾಮಾರಿದ್ರು ಕೂಡ ನಿಮ್ಮ ಜೀವಕ್ಕೆ ಕುತ್ತು ಗ್ಯಾರಂಟಿ. ನೀವೇನಾದ್ರೂ ಅದನ್ನ ಖರೀದಿಸಿದಲ್ಲಿ ಆರೋಗ್ಯಕ್ಕೆ ಕಂಟಕ ಕಂಟಕ ಕಂಟಕ, ಕಟ್ಟಿಟ್ಟ ಬುತ್ತಿ. ರಾಜಾರೋಷವಾಗಿ ನಡೀತಾ ಇದೆ ಇಲ್ಲಿ ಮಹತ್ವದ ದಂಧೆ. ಈ ದಂಧೆಯ ಬಗ್ಗೆ ನೀವು ಕೇಳಲೇಬೇಕು. ಮೇಲ್ನೋಟಕ್ಕೆ ಅಧಿಕಾರಿಗಳು ದಂಧೆಯಲ್ಲೂ ಕೂಡ ಶಾಮೀಲಾಗಿದ್ದಾರೆ ಅಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಗ್ರಾಹಕರೇ, ನೀವು ಎಚ್ಚರದಿಂದ ಇರಿ. ನಿಮ್ಮ ಜೀವ ತೆಗೆಯೋದಕ್ಕೆ ಇಂಥದ್ದೊಂದು ದಂಧೆ ಬಾಯಿ ತೆಗೆದು ನಿಂತಿದೆ. ಇದು ರಾಜ್ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಕವರ್ ಸ್ಟೋರಿ. ಇದು ದೃಶ್ಯದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಿ, ಇದೆಲ್ಲವೂ ಕೂಡ ಎಕ್ಸ್ಪೈರಿ ಆಗಿರುವಂತಹ ಪ್ರಾಡಕ್ಟ್ಗಳು. ಇದನ್ನ ಕಸದ ಪುಟ್ಟಿಗೆ ಎಸಿಬೇಕು ಅಥವಾ ಇದನ್ನ ಸ್ಮ್ಯಾಶ್ ಮಾಡಬೇಕು. ಆದ್ರೆ ಇದನ್ನ ಮಾರಾಟ ಮಾಡ್ತಾರೆ ಕಾಳ ದಂಧೆಯ ಮೂಲಕ. ಇದು ರಾಜಾರೋಷವಾಗಿ ನಡೀತಾ ಇದೆ. ಇದು ಅಧಿಕಾರಿಗಳ ಗಮನಕ್ಕೂ ಇದೆ ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಅವಧಿ ಮೀರಿದ ಆಹಾರ ಪದಾರ್ಥಗಳಿದು. ಇದನ್ನ ತಿಂದ್ರೆ ದೇಹಕ್ಕೆ ಪೌಷ್ಟಿಕಾಂಶ ಅಲ್ಲ, ದೇಹಕ್ಕೆ ಸಾವಿನ ಅಂಶವನ್ನ ಕೊಡಬೇಕಾಗತ್ತೆ. ನೀವು ಅದನ್ನ ಖರೀದಿಸಿದಲ್ಲಿ ಆರೋಗ್ಯಕ್ಕೆ ಖಂಡಿತವಾಗಲೂ ಕೂಡ ಕಂಟಕ ಎದುರಾಗತ್ತೆ. ಜಾಲಗೇರಿ ರಸ್ತೆಯಲ್ಲಿ ನಡೀತಕ್ಕಂಥ ಮಹಾದಂಧೆ ಇದು. ಎಲ್ಲಿ ಎಕ್ಸ್ಪೈರಿ ಆಗಿರುವಂತ ಪ್ರಾಡಕ್ಟ್ಸ್ ಇರ್ತಾವೋ ಆ ಎಕ್ಸ್ಪೈರಿ ಆಗಿರುವಂತ ಪ್ರಾಡಕ್ಟ್ಗಳೇ ಇವರ ಟಾರ್ಗೆಟ್. ಅದಕ್ಕೆ ಮತ್ತೆ ಹೆಚ್ಚುವರಿ ಅವಧಿಯ ಒಂದು ಡೇಟೆಡ್ ಪ್ರಿಂಟ್ ಅನ್ನ ಅಂಟಿಸಿ ಮಾರಾಟ ಮಾಡಿ ದಂಧೆ ಮಾಡ್ತಾ ಇದ್ದಾರೆ. ಆ ದಂಧೆಯ ಬಗ್ಗೆ ನಮ್ಮ ಪ್ರತಿನಿಧಿಗಳು ಜೀವನ ಪಣಕ್ಕಿಟ್ಟು ಮಾಹಿತಿಯನ್ನ ಕಲೆ ಹಾಕಿ ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಜಾಲಗೆರೆ ರಸ್ತೆಯಲ್ಲಿ ಅವಧಿ ಮೀರಿದ ವಸ್ತುಗಳ ಮಾರಾಟದ ದಂಧೆಯ ಇಂಚಿಂಚು ಮಾಹಿತಿಯನ್ನು ಕೂಡ ನಾವಿಲ್ಲಿ ಕವರ್ ಮಾಡಿದ್ದೇವೆ. ಬಾಲಗೇರಿ ಅನ್ನುವಂತ ರಸ್ತೆ ಏನು ಕನಕಪುರಕ್ಕೆ ಹೋಗ್ಬೇಕಾದ್ರೆ ಬರುತ್ತದೆ ಬಾಲಗೇರಿ ಅಂತೇಳಿ. ಅಲ್ಲಿ ದಂಧೆ ನಡೀತಾ ಇರೋ ಮಾಹಿತಿ ಸಿಕ್ಕಿತ್ತು. ನಾವು ರಾತ್ರೋರಾತ್ರಿ ಪ್ರಾಣನ ಪಣಕ್ಕಿಟ್ಟು ಹೋಗಿ ಈ ದಂಧೆಯನ್ನ ಭೇದಿಸಿದ್ದೇವೆ. ಯಾಕಂದ್ರೆ ಬೇರೆಯವ್ರ ಪ್ರಾಣ ಉಳಿಸ್ಬೇಕು ಅಂದ್ರೆ ನಾವು ಕೂಡ ರೆಡಿ ಇರಬೇಕು ಎಲ್ಲದಕ್ಕೂ. ಈ ದಂಧೆಯ ಹಿಂದೆ ದೊಡ್ಡ ದೊಡ್ಡವರ ಕೈವಾಡ ಇದೆ. ಆದ್ರೂ ಹೆದರ್ಲಿಲ್ಲ, ಆದ್ರೂ ಹೆದರೋ ಮಾತಿಲ್ಲ.
ನೇರವಾಗಿ ಮಾಹಿತಿಯನ್ನ ಕಲೆ ಹಾಕಿ ಸ್ಥಳಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಮಗೆ ಸಿಕ್ಕಂತ ಮಾಹಿತಿ ನೋಡಿ, ಇದು ವಿತ್ ಪ್ರೂಫ್ ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಎಕ್ಸ್ಪೈರಿ ಆಗಿರುವಂತ ಡೇಟೆಡ್ ಪ್ರಾಡಕ್ಟ್ಸ್ ಇವೆಲ್ಲವೂ ಕೂಡ ನೋಡಿ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ವಾಹನ ಕೂಡ ಅಲ್ಲಿರುವಂತದ್ದನ್ನ ತಾವು ಗಮನಿಸ್ತಾ ಇದ್ದೀರಿ. ಯಾಕಿತ್ತು? ಸೀಸ್ ಮಾಡಕ್ ಹೋಗಿದ್ರ? ಮತ್ತೆ ಯಾಕೆ ಸೀಸ್ ಮಾಡಿಲ್ಲ? ಸೀಸ್ ಮಾಡಿದಾರ? ಮಾಡಿದ್ರೆ ಮತ್ತೆ ಯಾಕೆ ಅಪ್ಡೇಟ್ ಇಲ್ಲ ನಮಗೆ? ಸೊ ಅಲ್ಲಿ ನೋಡ್ತಾ ಇದ್ದೀರಲ್ಲ, ವಾಹನ ಆಹಾರ ಮತ್ತು ಗುಣಮಟ್ಟ ಪರೀಕ್ಷೆಯ ವಾಹನ ಒಂದಿದೆ. ಅಲ್ಲೊಂದು ಕಾಳಸಂತೆಯ ದಂಧೆ ನಡೀತಾ ಇದೆ. ಆ ದಂಧೆಯ ಮಾಹಿತಿ ನಮ್ಮ ಕಿವಿಗೆ ಬಿದ್ದ ತಕ್ಷಣ ಹೊರಟಿವಿ. ಇನ್ನೆಷ್ಟು ಜನರ ಪ್ರಾಣ ತೆಗಿತೀರಿ? ನಿಲ್ಸಿ ಸಾಕು ನಿಮ್ಮ ಈ ಅಡಿಬಿಟ್ಟಿ ವ್ಯವಹಾರ ಅಂತ ಹೇಳಿ ಅಡ್ಡಗಟ್ಟಿದ್ದೇವೆ. ರಾಮನಗರದ ಸಚಿವರು, ಶಾಸಕರು, ಗ್ರಾಹಕರು ನೋಡ್ಲೇಬೇಕು. ಮೇಲ್ನೋಟಕ್ಕೆ ಅಧಿಕಾರಿಗಳ ದಂಧೆಯಲ್ಲಿ ಶಾಮೀಲಾಗಿರುವ ಶಂಕೆ ಕೂಡ ಇದೆ. ಕಿಲೋಮೀಟರ್ ಅಂತರದಲ್ಲಿ ಆಹಾರ ಪೊಲೀಸ್ ಇಲಾಖೆಯ ಕಚೇರಿ ಇದೆ. ಆಹಾರ ಮತ್ತು ಪೊಲೀಸ್ ಇಲಾಖೆಯ ಕಚೇರಿ ಇದೆ. ಆದ್ರೂ ಇದು ದಿನನಿತ್ಯ ನಡೀತಾ ಇರುವಂತ ವ್ಯಾಪಾರ ವಹಿವಾಟು. ಅದೆಷ್ಟು ದಿನದಿಂದ ನಡೀತಾ ಇದೆಯೋ ಏನೋ ಗೊತ್ತಿಲ್ಲ. ಅದೆಷ್ಟು ಜನರ ಜೀವಕ್ಕೆ ಈಗಾಗಲೇ ಇದು ಕುತ್ತು ತಂದಿದೆಯೋ ಗೊತ್ತಿಲ್ಲ. ತಕ್ಷಣ ಆಹಾರ ವಸ್ತುಗಳನ್ನ ಸದ್ಯ ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳು ಯಾವಾಗ ರಾಜ್ ನ್ಯೂಸ್ ತಂಡ ಭೇಟಿ ಕೊಟ್ಟು ಮಾಹಿತಿ ಕಲೆ ಹಾಕಿ ಅಧಿಕಾರಿಗಳಿಗೆ ತಿಳಿಸಿದ ಬಳಿಕ ರಾಜ್ ನ್ಯೂಸ್ ತಂಡ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದೇ ತಡ ಸ್ಥಳಕ್ಕೆ ಬಂದ ಆಹಾರ ಇಲಾಖೆ ಅಧಿಕಾರಿಗಳು ಅಲ್ಲಿದ್ದಂತ ಎಕ್ಸ್ಪೈರಿ ಡೇಟ್ ಆಗಿರುವಂತ ಪ್ರಾಡಕ್ಟ್ ಗಳನ್ನ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ. ಈಗೇನ್ ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ದಿನನಿತ್ಯ ಬಳಸುವಂತ ಶಾಂಪೂ, ಪೌಡ್ರು ಇತ್ಯಾದಿ ವಸ್ತುಗಳು. ಬರೀ ಇಷ್ಟೇ ಇಲ್ಲ, ಶಾಂಪೂ, ಸೋಪು, ಪೌಡ್ರು ಇದೆ ಅಲ್ಲ, ಆಹಾರ ಪದಾರ್ಥಗಳು ಕೂಡ ಇದೆ ವೀಕ್ಷಕರೇ. ಬರೇ ಮುಖಕ್ಕೆ ಹಚ್ಕೊಂಡ್ರೆ ಮುಖಕ್ಕೆ ಮಾತ್ರ ಎಫೆಕ್ಟ್ ಅಲ್ಲ, ಹೊಟ್ಟೆಗೆ ಹಾಕೊಳ್ಳೋ ಆಹಾರ ಪದಾರ್ಥ ಇದೆಯಲ್ಲ, ಅದು ಹೊಟ್ಟೆಗೆ ಬಿದ್ರೆ ಅಲ್ಲಿ ಕೂಡ ಎಫೆಕ್ಟೇ. ಎಕ್ಸ್ಪೈರಿ ಆಗಿರುವಂತ ಪ್ರಾಡಕ್ಟ್ಸ್ ನೋಡ್ತಾ ಇದ್ದೀರಿ. ನಮ್ಮ ರಾಜ್ ನ್ಯೂಸ್ನ ರಿಯಾಲಿಟಿ ಚೆಕ್ ಇದು. ನಮ್ಮ ರಾಜ್ ನ್ಯೂಸ್ನ ಸಿಬ್ಬಂದಿಯ ನೇತೃತ್ವದಲ್ಲೇ ಅಲ್ಲಿ ತನಿಖೆಯನ್ನು ಮಾಡಿಸ್ತಾ ಇದ್ದೀವಿ. ನಾವು ಕೈ ಬಿಟ್ಟಿಲ್ಲ, ಖುದ್ದು ನಾವೇ ನಿಂತು ಇದು ಎಕ್ಸ್ಪೈರಿ ಆಗಿರೋ ಪ್ರಾಡಕ್ಟ್ ಅಂತೇಳಿ ಆಹಾರ ಇಲಾಖೆ ಅಧಿಕಾರಿಗಳ ಮುಂದೆ ಇಟ್ಟಿದ್ದೇವೆ. ನಾವೆಲ್ಲೋ ನಿಂತ್ಕೊಂಡು ಮಾಹಿತಿ ಕೊಟ್ಟಿಲ್ಲ, ಖುದ್ದು ಸ್ಥಳದಲ್ಲಿ ನಿಂತ್ಕೊಂಡಿದ್ದೀವಿ. ಆಹಾರ ಇಲಾಖೆ ಅಧಿಕಾರಿಗಳು ಬಂದಾಗ ನಿಂತ್ಕೊಂಡಿದ್ದೀವಿ, ಮಾಹಿತಿಯನ್ನು ಕಲೆ ಹಾಕಿದ್ದೀವಿ. ನಮ್ಮ ಪ್ರತಿನಿಧಿ ಅಲ್ಲೇ ಖುದ್ದಾಗಿ ನಿಂತು ಈ ಪ್ರಾಡಕ್ಟ್ಸ್ ಎಲ್ಲವೂ ಕೂಡ ಎಕ್ಸ್ಪೈರಿ ಆಗಿರುವ ಪ್ರಾಡಕ್ಟ್ಸ್ ಅಂತೇಳಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ.